Hey guys, good morning. Ella, welcome back to my new vlog. ಗೈಸ್ ನೇಪಾಲ್ ಟು ಕಟ್ಮಂಡು ಹೋಗ್ತಾ ಇದೀವಿ ಆ್ಯಂಡ್ ಬಸ್ಸಲ್ಲಿ ಫೈನಲ್ ಆಗ್ತಿದ್ದೀವಿ ಆ್ಯಂಡ್ ವ್ಲಾಗ್ ಮಾಡ್ತಾ ಹೋಗ್ತಾ ಇದೀವಿ ಆ್ಯಂಡ್ ಹೊರಗಡೆ ಫುಲ್ಲು ಗುಡ್ಡ ಮೇಲಿಂದ ಹೋಗ್ತಾ ಇದೀವಿ, ಬೆಟ್ಟ ಮೇಲಿಂದ. ಸೊ ಚೆಕ್ ಮಾಡ್ಬೋದು ಕೆಳಗಡೆ. ಆ್ಯಕ್ಚುಲಿ ನೇಪಾಳ ರೋಡ್ಸ್ ಹೇಗಿರುತ್ತೆ ಅದೇ ರೋಡ್ ಇದೆ. ಸೊ ಫುಲ್ ಡೌನ್ ಸೈಡ್ ಇರ್ತಲ್ಲ, ಫುಲ್ ಕೆಳಗಡೆ ಬೆಟ್ಟ ಮೇಲೆ ಎಡ್ಜಲ್ಲಿ ಹೋಗ್ತಿರೋದಲ್ಲ ಬಸ್, ಸೇಮ್ ವ್ಯೂ ನೋಡ್ತಾ ಎಂಜಾಯ್ ಮಾಡ್ತಾ ಹೋಗ್ತಾ ಇದೀವಿ. ಬಸ್ ತುಂಬ ಕಂಫರ್ಟೇಬಲ್ ಆಗಿದೆ, ಫುಲ್ ಕಂಫರ್ಟೇಬಲ್ ಸೀಟ್ಸ್ ಆ್ಯಂಡ್ ಮೊಬೈಲ್ ಚಾರ್ಜಿಂಗ್ ಇದೆ. ಮತ್ತು ಬಸ್ಸಲ್ಲಿ ಇದು ಪವರ್ ಬ್ಯಾಂಕಲ್ಲಿ ಇಟ್ಕೊಂಡು ಸ್ಪೇಸ್ ಇದೆ, ಬ್ಯಾಗ್ ಇಟ್ಕೋಬೋದು, ಲಗೇಜ್ ಇದೆ. ಮತ್ತು ಎ ಸಿ ಬಸ್ ಟಿಕೆಟ್ 2-3 ಸಲ ಎ ಸಿ ಬಸ್ಸಲ್ಲಿ ಅಡ್ಡಾಡಿದ್ದೀವಿ. ಸೊ ಗೈಸ್, ನೇಪಾಳ ಅಂದಮೇಲೆ ಎಜ್ ಮೌಂಟೇನ್ ರೋಡ್ಸ್ ಎಲ್ಲ ಇರುತ್ತೆ. ಸೊ ಅಲ್ಲೇ ನಮಗೆ ವಾಶ್ರೂಮ್ ಅರ್ಜೆಂಟ್ ಆಯಿತು. ಸೊ ಅದಕ್ಕೋಸ್ಕರ ಎಳೆದ್ಬಿಟ್ಟು ಸ್ವಲ್ಪ ವಾಶ್ರೂಮ್ನ ಮುಗಿಸ್ಕೊಂಡು, ಬಸ್ಸೆಲ್ಲ ಟ್ರಾಫಿಕ್ ಆಗಿತ್ತು, ಅದಕ್ಕೋಸ್ಕರ ಬಸ್ ಸ್ವಲ್ಪ ಹೊತ್ತು ನಿಂತಿತ್ತು. ಆದಮೇಲೆ ಮುಂದಕ್ಕೆ ಹೋಗಿತ್ತು, ಬಟ್ ನಾವು ಅದನ್ನು ಚೇಂಜ್ ಮಾಡ್ಕೊಂಡು ಹೋದ್ವಿ. ಆದಮೇಲೆ ಬಸ್ಸಲ್ಲಿ ಕೂತ್ಕೊಂಡು ಹೋಗ್ತಾ ಇದ್ವಿ ನೇಪಾಳ್ಗೆ. ಸೊ ಆ್ಯಕ್ಚುಲಿ ನೇಪಾಳದ ಇದ್ದೀವಿ ಆ್ಯಂಡ್ ನೇಪಾಳ್ ಅಂದರೆ ಇಂಡಿಯಾ ಬಾರ್ಡರಿಂದ ನೇಪಾಳ್ಗೆ ಬಂದಿದ್ದೀವಿ ಫೈನಲಿ. ಬಟ್ ಇವಾಗ ನಾವು ನೇಪಾಳ್ ಬಾರ್ಡರ್ ಅಂದರೆ ನೇಪಾಳ್ ಒಳಗಿಂದ ಕಠ್ಮಂಡು ಅನ್ನೋದು ಒಂದು ಜಾಗ ಇದೆ. ಸೊ ಕಠ್ಮಂಡು ಹೋಗ್ತಾ ಇದ್ವಿ. ಸೊ ವ್ಯೂ ನೋಡ್ಬೋದು ಹೇಗಿದೆ ಅಂತ, ಕ್ರೇಜಿ ಆಗಿದೆ. ಸೊ ಇಲ್ಲೊಂದು ಮುರಿದೋಗಿರೋ ಬ್ರಿಡ್ಜ್ ಇದೆ. ಸೊ ಆ್ಯಕ್ಚುಲಿ ಮುರಿದೋಗಿದೆ, ನಿಮ್ಗೆ ತೋರಿಸಿಲ್ಲ ಪ್ರಾಪರಾಗಿ, ಬಟ್ ಮುರಿದೋಗಿದೆ. ಅದಾದಮೇಲೆ ರಿವರ್ ಕ್ರಾಸಿಂಗ್ನ ಮಾಡ್ತಾ ಇವಾಗ ನಾವು ಹೋಗ್ತಾ ಇದ್ದೀವಿ ಕಠ್ಮಂಡುಗೆ. ಇನ್ನು ಆಲ್ಮೋಸ್ಟ್ 6 ಅವರ್ ಜರ್ನಿ ಇದೆ, 12 ಅವರ್ಸ್ ಟೋಟಲ್. ನೇಪಾಳ್ ಬಾರ್ಡರ್ ಕ್ರಾಸ್ ಮಾಡಿದ್ಮೇಲೆ ಕಠ್ಮಂಡು ರೀಚ್ ಆಗೋಕ್ಕೆ 12 ಅವರ್ಸ್ ಆಗ್ತಿದೆ. ಆ್ಯಕ್ಚುಲಿ ಇರೋದು ಒಂದು 100 to 200 ಕಿಲೋಮೀಟರ್ ಆಗಿದೆ. ಬಟ್ ಆದರೂ ಮೌಂಟೇನ್ಸ್ ಥರ ಲ್ಯಾಂಡ್ ಸ್ಲೈಡ್ ಆಗುತ್ತೆ, ಟ್ರಾಫಿಕ್ ಆಗುತ್ತೆ. ಸೊ ಇವಾಗ ಬಸ್ಸಿಂದ ಇಳಿದು ಒಂದು ಹೋಟೆಲ್ ಹೋಗ್ತಾ ಇದ್ವಿ ವಾಶ್ರೂಮ್ ಮಾಡೋಕ್ಕೆ, ಹಾಗೆ ಒಂದು ಸ್ವಲ್ಪ ಊಟ ಮಾಡೋಕ್ಕೆ. ಸೊ ಬಸ್ಸಲ್ಲಿ ನಿಲ್ಲಿಸಿದ್ದಾರೆ. ವಿ ಆರ್ ಹ್ಯಾವಿಂಗ್ ಡಿನ್ನರ್ ಅಂದ್ಕೊಳ್ಳಿ, ಲಂಚ್ ಅಂತೂ ಇಲ್ಲೆಲ್ಲ ಡಿನ್ನರೇ. ಸೊ ಟೈಮ್ ಆಲ್ಮೋಸ್ಟ್ ಆಗಿದೆ ಒಂದು 12 ಅಲ್ಲ 10 ಗಂಟೆ. ಗೈಸ್, ನೈಟ್ ಟೈಮ್ ಕಠ್ಮಂಡು ರೀಚ್ ಆಗಿದ್ದೀವಿ. ಫುಲ್ ಟೈಮ್ 1 ಗಂಟೆ ಆಗಿದೆ. ನೈಟ್ 1 ಟ್ರಕ್ ಅದು ಬಸ್ ಅಲ್ಲ ಗೈಸ್, ಚಿಕ್ಕದು ಮೈಕ್ರೋ ವ್ಯಾನ್ ಬರುತ್ತೆ, ಅದರಿಂದ ನಾವು ಬೌದ್ಧಾಗ ಹೋಗಬೇಕು. ಸೊ ಬೌದ್ಧ ಹತ್ರನೇ ನಮ್ಮ ಫ್ಯಾಮಿಲಿ ಮನೆ ಇದೆ. ಟ್ರಕ್ ನೋಡಿ ಗೈಸ್. ಇಲ್ಲಿ ನೇಪಾಳಿ ಡಾಗ್ ಇದೆ ನೋಡಿ. ಸೊ ಗೈಸ್, ಅರ್ಲಿ ಮಾರ್ನಿಂಗ್ ಕಠ್ಮಂಡು ಹಿಂಗಿದೆ. ಸೊ ನಮ್ಮ ಡ್ಯಾಡಿ ಅಲ್ಲಿದ್ದಾರೆ, ನಾನು ಇಲ್ಲಿದ್ದೀನಿ, ನೀವು ನೋಡ್ತಾ ಇದ್ದೀವಿ. ಗೈಸ್, ಏರೋಪ್ಲೇನ್ ಹೋಗ್ತಾ ಇದೆ, ನೇಪಾಳದ ಏರೋಪ್ಲೇನ್ ಹೋಗ್ತಾ ಇದೆ. ಕಠ್ಮಂಡುಲ್ಲಿ ಇದೀವಿ ರೈಟ್ ನಾವು, ಮಾರ್ನಿಂಗ್ ಆಗಿದೆ. ಸೊ ಟ್ರಕ್ಸ್ ಎಲ್ಲ ಮೂವ್ ಆಗ್ತಿದೆ ಆ್ಯಂಡ್ ಸಿಟಿ ಫುಲ್ ಖಾಲಿ ಆಗಿದೆ ಗೈಸ್. ಕಠ್ಮಂಡು ಆಲ್ಮೋಸ್ಟ್ ನಮ್ಮ ಲಗೇಜ್ ಇಲ್ಲಿದೆ. ಸೊ ಗೈಸ್, ಐ ಥಿಂಕ್ ಸೊ ನೇಪಾಳ ಅಂದರೆ ಕಠ್ಮಂಡು ಕ್ರಾಸಲ್ಲಿ ನಿಂತ್ಕೊಂಡಿದ್ವಿ. ಸೊ ಅಲ್ಲಿಂದ ಒಬ್ಬರ ಕಡೆ ಪರಿಚಯ ಮಾಡಿಕೊಂಡು ನೇಪಾಳ ಅವ್ರ ಜೊತೆ ನೇಪಾಳ ಮಾತಾಡಿದ್ರು ಆ್ಯಂಡ್ ಏರ್ಪೋರ್ಟ್ ಹತ್ರ ಒಂದು ಹೋಟೆಲ್ಗೆ ಬಂದಿದ್ದೀವಿ, ಅಂದರೆ ಲಾಡ್ಜಿಗೆ ಬಂದಿದ್ದೀವಿ. 1000 rupees ತೊಗೊಂಡಿದ್ದಾರೆ ಆ್ಯಂಡ್ ಮೇಲೆ ಒಂದು ರೂಮ್ ಇದೆ. ಯಾವ ಥರ ರೂಮ್ ಇದೆ ಅಂತ ನಿಮಗೆ ತೋರಿಸ್ತೀನಿ, ಲೆಟ್ಸ್ ಗೆಟ್ ಇನ್. ಸೊ ಗೈಸ್, ಕಠ್ಮಂಡುವಿಂದ ಒಂದು ಕ್ಯಾಬ್ ಹತ್ಕೊಂಡು, ಅಂದರೆ ಒಬ್ಬರು ನೇಪಾಳ ಅವರೇ ಪರಿಚಯ ಮಾಡಿಕೊಂಡು ಅವರು ಕ್ಯಾಬ್ ಬುಕ್ ಮಾಡಿದ್ರು. ಅವ್ರ ಕ್ಯಾಬಿಂದ ಒಂದು ಹೋಟೆಲ್ಗೆ ಬಂದಿದ್ದೀವಿ. ಹೋಟೆಲ್ ಅಲ್ಲ, ಇದು ಏನಂತಾರೆ, ಲಾಡ್ಜಿಗೆ ಬಂದಿದ್ದೀವಿ. ಸೊ ಇದು ನಮ್ಮ ಲಾಡ್ಜ್. ಹೊರಗಿಂದ ಹೆಂಗಿದೆ ಆ್ಯಂಡ್ ಒಳಗಿಂದ ಹೆಂಗಿದೆ, ಚೆಕ್ ಇಟ್ ಔಟ್ ಗೈಸ್. ಯಾರ್ ಟು ವರ್ಕ್. ಸೊ ಗೈಸ್, ಬೆಂಗಳೂರು ಏರ್ಪೋರ್ಟಿಂದ ನಾವು ಬಂದಿರೋದು ಲಕ್ನೋಗೆ, ಲಕ್ನೋ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ. ಆ್ಯಂಡ್ ಲಕ್ನೋ ಇಂಟರ್ನ್ಯಾಷನಲ್ ಏರ್ಪೋರ್ಟಿಂದ ನಾವು ಗೋರಖ್ಪುರ್ಗೆ ಹೋದ್ವಿ, ಅದು ಒಂದು ಬಸ್ಸಲ್ಲಿ. ಸೊ ಬಸ್ಸಲ್ಲಿ ಸೂಪರ್ ಡಿಲಕ್ಸ್ ಬಸ್, AC ಬಸ್, ಅದರಲ್ಲಿ ಕುತ್ಕೊಂಡು ಲಕ್ನೋಯಿಂದ ಗೋರಖ್ಪುರಿಗೆ ಬಂದು, ಗೋರಖ್ಪುರಿಂದ ಟ್ಯಾಕ್ಸಿಯಿಂದ ಇಂಡಿಯಾ ಮತ್ತು ನೇಪಾಳ ಬಾರ್ಡರ್ಗೆ ಬಂದ್ವಿ. ಸೊ ಇಂಡಿಯಾ ನೇಪಾಳ ಬಾರ್ಡರಿಂದ ನಾವು ಫೈನಲಿ ಕಠ್ಮಂಡು ಬಂದಿದ್ದೀವಿ. ಬಸ್ಸಲ್ಲಿ ಆಲ್ಮೋಸ್ಟ್ 12 ಅವರ್ಸ್ ಮೇಲೆ ಜರ್ನಿ ಆಗಿದೆ. ಸೊ ಫೈನಲಿ ವಿ ಆರ್ ಇನ್ ದ ರೂಮ್. ಕಠ್ಮಂಡು ಇಂದ ಮತ್ತೆ ಟ್ಯಾಕ್ಸಿ ಹಿಡಿದು ಬೌದ್ಧಾಗೆ ಬಂದಿದ್ದೀವಿ. ಸೊ ರೈಟ್ ನಾವು ವಿ ಆರ್ ಇನ್ ದ ಬೌದ್ಧ ಏರ್ಪೋರ್ಟ್ ಹತ್ರನೇ ಇದ್ದೀವಿ. ಸೊ ಒನ್ ಡೇ ಇವತ್ತೊಂದು
3-4 ಅವರ್ಸ್ ಇಲ್ಲಿ ಸ್ಟೇ ಮಾಡಿ ಮತ್ತು ನೆಕ್ಸ್ಟು ಫ್ಯಾಮ್ಲಿ ಮನೆಗೆ ಹೋಗಬೇಕು ಬೌದ್ಧಲ್ಲಿ. ಲೆಟ್ಸ್ ಗೋ. ಅಲ್ಲಿವರೆಗೂ ರೂಮ್ ಟೂರ್ ನೋಡ್ತಾ ಇರಿ. ಆ್ಯಂಡ್ ಅದು ನೆಕ್ಸ್ಟ್ ವ್ಲಾಗಲ್ಲಿ ಬರುತ್ತೆ. ಬಟ್ ಈ ವ್ಲಾಗಲ್ಲಿ ಫೈನಲಿ ಬಂದಿದ್ದೀನಿ ರೂಮಲ್ಲಿ. ಸೊ ಇಲ್ಲಿನ ರೂಮ್ ಹೇಗಿರುತ್ತೆ ಅಂತ ನಿಮಗೆ ತೋರಿಸ್ತೀನಿ. ವಿ ಆರ್ ಇನ್ ದ ನೇಪಾಲ್ ರೂಮ್ ಇನ್ ಯಾವುದಿದು ಕಠ್ಮಂಡು ಅಂದ್ಕೊಳ್ಳಿ, ಕಠ್ಮಂಡು ಬೌದ್ಧ. ಸೊ ಗೈಸ್ ಇಲ್ಲಿ ಒಂದು ಮಿರರ್ ಇದೆ, ಚೆಕ್ ಇಟ್ ಆಫ್. ಅದರಲ್ಲಿ ನಾನು ವ್ಲಾಗ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಇಲ್ಲಿ ಟಿ ವಿ ಇದೆ. ನಾವು ಹಾಟ್ಸ್ಪಾಟ್ ವೈಫೈ ಹಾಕ್ಕೊಂಡಿದ್ದೀವಿ. ಆ್ಯಂಡ್ ಇಲ್ಲಿ ಬಾತ್ರೂಮ್ ಇದೆ. ಆ್ಯಂಡ್ ಡೋರು, ನಮ್ಮ ಲಗೇಜ್ ಇಸ್ ಹಿಯರ್. ಆ್ಯಂಡ್ ರೂಮ್ ಚೆಕ್ ಇಟ್ ಆಫ್ ಗೈಸ್. ಫುಲ್ಲು ಹೊರಗಡೆ ಫುಲ್ ಮಳೆ ಬರ್ತಾಯಿದೆ ಗೈಸ್, ಚೆಕ್ ಮಾಡ್ಬೋದು, ಮಳೆ ಬರ್ತಾಯಿದೆ ಜೋರಾಗಿ. ಸೊ ಕ್ಲೋಸ್ ಮಾಡ್ತೀನಿ, ಸ್ವಲ್ಪ ಮಲ್ಕೊಬೇಕು ಗೈಸ್. ಸೊ ಇಲ್ಲಿ ಬೆಡ್ ಚೆಕ್ ಮಾಡಿ ಹೆಂಗಿದೆ ಅಂತ. ಕ್ರೇಜಿ ಆಗಿದೆ ಗೈಸ್. ಲಾಸ್ಟ್ ಚೆಕ್ಔಟ್ ಟೈಮ್ ಮಾರ್ನಿಂಗ್ ಬಂದಿದ್ದೀವಿ. ಸೊ ನೋಡಿ ಹೊರಗಡೆ ಹಿಂಗಿದೆ. ಆ್ಯಂಡ್ ಇಲ್ಲಿ ಏನಿದೆ ನೋಡಿ, ಇಲ್ಲಿ ಕಾಮನ್ ಅಂತ ಗೈಸ್. ಇದು ನಾನು ಚಿಕ್ಕವರಿದ್ದಾಗ ನೋಡಿದ್ದೆ, ಬಟ್ ದೊಡ್ಡದಾಗಿ ಮಾತಾಡೋದು. ಸೊ ಗೈಸ್ ನೆಕ್ಸ್ಟ್ ಡೇ ಮಾರ್ನಿಂಗ್ ಎದ್ದು ನಾವಿವಾಗ ಚೆಕ್ಔಟ್ ಮಾಡಿ ಇವಾಗ ಹೋಗ್ತಾ ಇದ್ವಿ ನಮ್ಮ ಫ್ಯಾಮ್ಲಿಗೆ ಮೀಟ್ ಮಾಡೋಕ್ಕೆ. ಸೊ ಅವ್ರು ಅಮೇರಿಕಾದಲ್ಲೂ ಇರ್ತಾರೆ, ನಮ್ಮ ಫ್ಯಾಮ್ಲಿ ಹಾಗೆ ನೇಪಾಳದಲ್ಲಿ ಇರ್ತಾರೆ. ಸೊ ವಿ ಆರ್ ಗೋಣ ಮೀಟ್ ದ್ಯಾಮ್. ಲೆಟ್ಸ್ ಗೋ. ನೇಪಾಳ ಹೇಗಿದೆ ಅಂತ ನೀವು ನೋಡ್ಬೋದು. ನಾನು ಆಲ್ಮೋಸ್ಟ್ 14 ಇಯರ್ಸ್ ಆದಮೇಲೆ ಬರ್ತಾ ಇದ್ದೀನಿ. 14 ಇಯರ್ಸಾ ಇಲ್ಲ ಅಷ್ಟು 15 ಇಯರ್ಸ್, ಐ ಥಿಂಕ್ 14 ಇಯರ್ಸ್. ಸೊ ಇವಾಗ ನೇಪಾಳಿನ ಕ್ಯಾಬಲ್ಲಿ ಕೂತ್ಕೊಂಡಿದ್ದೀವಿ. ಸೊ ನೇಪಾಳನ ನೋಡ್ತಾ ಇದ್ದೀನಿ ನಾನು ತುಂಬ ಎಕ್ಸೈಟ್ಮೆಂಟಾಗಿ. ಆ್ಯಂಡ್ ಪಶುಪತಿನಾಥ್ ಟೆಂಪಲ್ ಹೋಗೋ ಆನ್ ದ ವೇಲಿಂದ ನಾವು ಬೌದ್ಧಾಗೆ ರೀಚ್ ಆದ್ವಿ. ಸೊ ಬೌದ್ಧಲ್ಲಿ ಒಂದು ಕ್ಲೋತ್ ಶಾಪಿಂಗ್, ಮತ್ತು ಆಮೇಲೆ ಇವಾಗ ಬೌದ್ಧ ಸೈಡಿಂದ ನಾವು ನಮ್ಮ ಫ್ಯಾಮಿಲಿಯ ಹೋಟೆಲ್ ಕಡೆ ಹೊರಟ್ವಿ. ಸೊ ಹೋಟೆಲ್ ಹೆಸರು ಹೋಟೆಲ್ ಶೆರ್ಪಾನಿ ಅಂತ. ಸೊ ಶೆರ್ಪಾನಿ ಹೋಟೆಲ್. ಸೊ ಗೈಸ್ ನೀವೇನಾದರೂ ಕಠ್ಮಂಡು ಬೌದ್ಧಾಗ್ ಬಂದಿದ್ದೀರಾ ಆ್ಯಂಡ್ ಬೌದ್ಧ ಟೆಂಪಲ್ ನೋಡಬೇಕು, ಹಾಗೆ ಏರ್ಪೋರ್ಟ್ ಸ್ಟೇ ಮಾಡ್ತಾ ಇದ್ದೀರಾ ಅಂದರೆ ಈ ಹೋಟೆಲ್ಗೆ ನೀವು ಬರ್ಬೋದು ಗೈಸ್. ಆ್ಯಂಡ್ ಯು ಕ್ಯಾನ್ ಜಸ್ಟ್ ಹ್ಯಾವ್ ಅ ಗ್ರೇಟ್ ವ್ಯೂ. ಐ ಆಮ್ ಗೋನ್ ಟು ಶೋ ಲೇಟರ್. ಸ್ಟಿಲ್ ವಿ ಆರ್ ಇನ್ ದ ಸ್ಟ್ರೀಟ್ ಆಫ್ ನೇಪಾಲ್ ಕಠ್ಮಂಡು ಬೌದ್ಧ ಸೈಡ್. ಸೊ ಬೌದ್ಧ ಟೆಂಪಲ್ ಅನ್ನೋದು ಫೇಮಸ್ ಟೆಂಪಲ್ ಅಂದ್ಕೊಳ್ಳಿ. ಆ್ಯಂಡ್ ಟೆಂಪಲೇ ಗೈಸ್ ಬೌದ್ಧ ಶೆರ್ಪಾ ಅವ್ರಿಗೆಲ್ಲ ಬೌದ್ಧ ಟೆಂಪಲ್ ಅದು. ಸೊ ಹೇಗೆ ಹಿಂದೂಸ್ಗೆಲ್ಲ ಟೆಂಪಲ್ ಇರುತ್ತೆ, ಮಂದಿರ್, ಗುಡಿ. ಸೊ ಅದೇ ಥರ ಅವ್ರಿಗೂ ಟೆಂಪಲ್, ಬುದ್ಧ ದೇವ್ರನ್ನ ಪೂಜೆ ಮಾಡ್ತಾರೆ. ಬಟ್ ಹೋಟೆಲ್ ಬಿಟ್ಟು ಆಲ್ಮೋಸ್ಟ್ 1.5 hour ಆಗಿದೆ. ಒಂದು ಮೊಬೈಲ್ ಮಿಸ್ ಆಗಿಬಿಟ್ಟಿದೆ. ಸೊ ಕ್ಯಾಬ್ ಡ್ರೈವರ್ ನಂಬರ್ ಇಲ್ಲ, ಬಟ್ ಹೋಟೆಲ್ದು ವೀಡಿಯೋ ಮಾಡಿರೋ ಕಾರಣ ಅವ್ರ ನಂಬರ್ ಇದೆ. ಬಟ್ ಇವಾಗ ನಮ್ಮ ಡ್ಯಾಡಿಯಲ್ಲಿ ಸಿಮ್ ಹಾಕ್ಸಿದ್ದಾರೆ, ನೇಪಾಳಿ ಸಿಮ್ ಟ್ರಾನ್ಸ್ಫರ್ ಮಾಡ್ತಿದ್ದಾರೆ ಪಾಸ್ಪೋರ್ಟು ಮತ್ತು ಆಧಾರ್ ಕಾರ್ಡಿಂದ, ಇಂಡಿಯನ್ ಆಧಾರ್ ಕಾರ್ಡಿಂದ. ಸೊ ಅವ್ರ ಸಿಮ್ ಚೇಂಜ್ ಆದಮೇಲೆ ನಾವು ಅವ್ರಿಗೆ ಕಾಲ್ ಮಾಡಿ ನೋಡ್ತೀವಿ. ಅಕಸ್ಮಾತ್ ಮೊಬೈಲ್ ಮಿಸ್ ಆಗಿದ್ರೆ ಅದು ವಾಪಸ್ ತೊಗೊಳಕ್ಕೆ ಚಾನ್ಸಸ್ ಇರುತ್ತೆ, ಸಿಕ್ಕರೆ ನೋಡೋಣ. ಸೊ ಇಲ್ಲೇ ನಾವು ಸಿಮ್ ಹಾಕ್ಸಿರೋದು ಗೈಸ್. ನೇಪಾಳದಲ್ಲಿ ಫೇಮಸ್ ಬೌದ್ಧ ಟೆಂಪಲ್ ಇದೆ. ಸೊ ಅಲ್ಲಿಂದ ಅಪೋಸಿಟ್ ಬಂದಿದ್ದೀನಿ. ನೋಡಿ ಪ್ಲೇನ್ ಹೆಂಗೆ ಆಡ್ತದೆ ಗೈಸ್. ಪಕ್ಕದಲ್ಲಿ ಏರ್ಪೋರ್ಟ್ ಇದೆ. ಸೊ ಅದಕ್ಕೋಸ್ಕರ ಏರೋಪ್ಲೇನ್ ನಿಮ್ಗೆ ಕಾಣಕ್ಕೆ ಬರುತ್ತೆ. ಆ್ಯಂಡ್ ನೇಪಾಲ್ ಮನೆ ನೋಡಿ ಹೇಗಿದೆ ಅಂತ, ಕ್ರೇಜಿ ಆಗಿದೆ. ನೀವೇ ನೋಡ್ಬೋದು ಹೇಗಿದೆ ಅಂತ. ಆರ್ಮಿಯವ್ರು ಹೋಗ್ತಿದೆ ಅಂದ್ಕೊತೀನಿ. ಸೊ ಗೈಸ್ ನಮ್ಮ ಲಗೇಜ್ನ ಇಲ್ಲಿ ಇಟ್ಕೊಂಡಿದ್ದೀವಿ, ಬೇರೆ ಲಗೇಜಲ್ಲಿದೆ. ಆ್ಯಂಡ್ ನಮ್ಮ ಡ್ಯಾಡಿ ಯಾರಿಗೋ ಕಾಲ್ ಮಾಡ್ತಿದ್ದಾರೆ ಅಲ್ಲಿ. ಫುಲ್ ಚಳಿ ಇದೆ ಗೈಸ್. ನಾವು ವಾಟ್ರ್ ಬಾಟ್ಲು ಆಲ್ಮೋಸ್ಟ್ ಒಂದು 200 ಕಿಲೋಮೀಟ್ರ್ ಮುಂಚೆನೇ ದಾಬಾದಲ್ಲಿ ತೊಗೊಂಡಿದ್ದೀವಿ. ಇನ್ನೂ ಚಿಲ್ಲಾಗಿದೆ, ಮಳೆ ಬರ್ತಾ ಇದೆ ಕಂಟಿನ್ಯೂಸ್ಲಿ. ಆ್ಯಂಡ್ ಇವತ್ತು ಡೇ ಟೈಮಲ್ಲಿ ಸ್ವಲ್ಪ ಬಿಸಿಲಿದೆ. ಆ್ಯಂಡ್ ನೈಟ್ ಇದ್ದ ತಕ್ಷಣ ಮತ್ತೆ ಇದು ಮಳೆ ಸ್ಟಾರ್ಟ್ ಆಗುತ್ತೆ ಗೈಸ್. ಫೈನಲಿ ನಮ್ಮ ಫ್ಯಾಮಿಲಿಯ ರೆಸ್ಟೋರೆಂಟ್ಗೆ ಹೋಗ್ತಾ ಇದ್ದೀವಿ. ಸೊ ನಮ್ಮ ಫ್ಯಾಮಿಲಿ ಹೋಟೆಲ್ ಇಲ್ಲಿ ಕಾರ್ನಿದೆ, ಫ್ಯಾಮಿಲಿದು ಅಂದ್ಕೊತೀನಿ. ಕ್ರೇಜಿ ಆಗಿದೆ ನೋಡಿ ಎಷ್ಟು ಹುಡುಗಿ. ಗೈಸು ಏರ್ಪೋರ್ಟ್ ಮುಂದೆ ನಮ್ಮ ಫ್ಯಾಮಿಲಿ ಹೋಟೆಲ್ ಇದೆ. ಆ್ಯಂಡ್ ನೋಡಿ ಏರೋಪ್ಲೇನ್ ಟೇಕ್ ಆಫ್ ಆಗ್ತಿದೆ. ಅಲ್ಲೇ ಏರ್ಪೋರ್ಟು. ಆ್ಯಂಡ್ ಇಲ್ಲಿ ಏರೋಪ್ಲೇನ್ ಟೇಕ್ ಆಫ್ ಮೇಲೆ ಹೋಗ್ತಿದೆ. ಆ್ಯಂಡ್ ಇಲ್ಲಿ ಬೌದ್ಧ ಅಲ್ಲಿ ಕಾಣ್ತಿದೆಯಲ್ಲ, ಅಲ್ಲೊಂದು ಚಿಕ್ಕ ಅಲ್ಲಿ ಗುಂಬ ಥರ ಕಾಣ್ತಿದೆ, ಅದೇ ಬೌದ್ಧ. ನೋಡಿ ಏರೋಪ್ಲೇನ್ ಹೆಂಗೆ ಹೋಗ್ತಿದೆ. ನಾವು ಬ್ಯಾಂಗ್ಳೂರಿಂದ ಬಂದಿರೋದು ಏರ್ಪೋರ್ಟ್ನಲ್ಲಿ. ಆ್ಯಂಡ್ ಇಲ್ಲೂ ಏರೋಪ್ಲೇನ್ ಇಷ್ಟು ಹತ್ತಿರದಿಂದ ನೋಡ್ತಾ ಇರೋದು ಗೈಸ್ ಏರೋಪ್ಲೇನ್. ನೋಡಿ ಹೆಂಗಿದೆ.
ಲೇಡೀಸ್ ಆ್ಯಂಡ್ ಜೆಂಟಲ್ಮ್ಯಾನ್, ಚೆಕ್ ಔಟ್ ದ ನೇಪಾಲ್. ಸೊ ನಮ್ಮ ಫ್ಯಾಮಿಲಿ ಹೋಟೆಲಿಂದ ನೋಡ್ತಾ ಇದ್ದೀನಿ. ಒನ್ ಆಫ್ ದ ಕ್ರೇಜಿ ವ್ಯೂ ಪಾಯಿಂಟ್ ನಿಮಗೆ ಸಿಗುತ್ತೆ ಹೋಟೆಲ್ ಶಿಲ್ಪ. ನೀವು ಆನ್ ದ ಟಾಪ್ ಫ್ಲೋರಲ್ಲಿ ಕೂತ್ಕೊಂಡು ಸೋಫಾ ಚೇರು ಕ್ರೇಜಿಯಾಗಿರೋ ವ್ಯೂ. ಹಾಗೆ ಬೌದ್ಧ ಟೆಂಪಲ್ ಹತ್ರನೇ ಇದೆ, ಆಲ್ಮೋಸ್ಟ್ ಒಂದು 100 ಮೀಟರ್ ಇಲ್ಲ, ತುಂಬ ಹತ್ರನೇ ಇದೆ. ವಾಕಿಂಗ್ ಮಾಡ್ಕೊಂಡು ಹೋಗ್ಬೋದು. ಆ್ಯಂಡ್ ಮೋಮೋಸ್ ಸಿಗುತ್ತೆ, ಎಲ್ಲ ಥರ ಫುಡ್ ಸಿಗುತ್ತೆ. ಟೆರೆಸ್ ಮೇಲೆ ಕೂತ್ಕೊಂಡು ಊಟ ಮಾಡ್ತಾ ಬ್ರೇಕ್ಫಾಸ್ಟ್ ಮಾಡ್ತಾ ಕೂತ್ಕೊಂಡಿದ್ದೀವಿ. ಆ್ಯಂಡ್ ವಿ ಆರ್ ಗೋಣ ಲೀವ್ ದಿಸ್ ಹೋಟೆಲ್ ವೆರಿ ಸೂನ್. ಅಂದರೆ ಫ್ಯಾಮಿಲಿ ಮೀಟ್ ಮಾಡೋಕೆ ಹೋಗ್ತಾ ಇದ್ದೀವಿ. ಸೊ ನಮ್ಮ ಫ್ಯಾಮಿಲಿ ಹೋಟೆಲಿಂದನೇ ಫ್ಯಾಮಿಲಿ ಮೀಟ್ ಮಾಡೋಕೆ ಹೋಗ್ತಾ ಇದ್ದೀವಿ. ಇಲ್ಲಿ ಕ್ರೇಜಿಯಾಗಿರೋ ಪಾಟ್ ಇದೆ. ಆ್ಯಂಡ್ ಕಾರಲ್ಲಿ ಕೂತ್ಕೊಂಡು ಹೋಗ್ತಾ ಇದ್ವಿ. ನೇಪಾಳಿನ ಬಿಗ್ ಮಾರ್ಟ್ ನೋಡ್ತಾ, ನೇಪಾಳಿನ ಸ್ಟ್ರೀಟ್ಸಲ್ಲಿ ಅಂದರೆ ರೋಡ್ಸಲ್ಲಿ ಕಾರಲ್ಲಿ ಕೂತ್ಕೊಂಡು ಹೋಗ್ತಾ ಇದ್ವಿ. ನನ್ನ ಮುಂದೆ ಒಂದು ಪ್ಯಾಲೇಸ್ ಮ್ಯಾನ್ಷನ್ ಥರ ಇರೋ ಮನೆ ಇದೆ, ಅದ್ರ ಮೇಲೆ ಏರೋಪ್ಲೇನ್ ಹೋಗ್ತಾ ಇದೆ. ಕ್ರೇಜಿ ವ್ಯೂ ಗೈಸ್. ನಿಮ್ಮ ಮನೆ ಹತ್ರ ಕಾಲೋನಿ ಹೇಗಿರುತ್ತೆ ಅಂತ ಬಟ್ ನನಗೆ ಗೊತ್ತಿಲ್ಲ. ಬಟ್ ನೇಪಾಳಲ್ಲಿ ಹೇಗಿರುತ್ತೆ, ಇಷ್ಟು ದೊಡ್ಡ ದೊಡ್ಡ ಮನೆ ಇದೆ. ಆ್ಯಂಡ್ ಕಾಲೋನಿ ಹಿಂಗೆ ಡೌನ್ಸ್ ಇದೆ, ಕೆಳಗೆ ಇಳ್ಕೊಂಡು ಹೋಗ್ಬೇಕು. ಫೈನಲಿ ನಮ್ಮ ಫ್ಯಾಮಿಲಿಯ ಮನೆಗೆ ಬಂದ್ವಿ. ಆ್ಯಂಡ್ ಡಾಗೇಶ್ ಭಯ್ಯನ ಮೀಟ್ ಮಾಡ್ತಾ ಆ್ಯಂಡ್ ಮನೆ ಒಳಗೆ ಬಂದ್ವಿ. ಸೊ ಹೇಗಿದೆ ಅಂತ ಮನೆ ನೀವೇ ನೋಡ್ಬೋದು. ನಮ್ಮ ಸಿಸ್ಟರಿನ ಆರ್ಟ್ ವರ್ಕ್ ನೋಡ್ತಾ ಇವಾಗ ಡಾಗಿ ಜೊತೆ ಆಟ ಆಡ್ತಾ ಹೊರಗೆ ಹೋಗ್ತಾ ಇದ್ವಿ. ಗೈಸ್ ನಮ್ಮ ಫ್ಯಾಮಿಲಿ ಮನೆಯಲ್ಲಿ ಡಾಗ್ ಇದೆ. ಇವಾಗ ಅದನ್ನ ಒಳಗೆ ಬಿಡಬೇಕು, ಅದೇ ಒಂದು ಚಾಲೆಂಜ್ ಅನ್ಕೊಳ್ಳಿ. ಬಂತು ಗೈಸ್, ಇದೆ ಮನೆ, ಹೋಗ್ತಾ ಇದೀವಿ. ಲೆಟ್ಸ್ ಗೋ. ಹೈ ಚಲೋ ಚಲೋ. ಮಾರ್ನಿಂಗ್ ಎಲ್ಲ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಸ್ಟಾರ್ಟಿಂಗ್ ಫ್ರಮ್ ನೇಪಾಲ್. ಸೊ ಇವಾಗ ಬಿಸ್ಕೆಟ್ ತಗೊಂಡು ನಮ್ಮ ಡಾಗಿಗೆ ಹಾಕಬೇಕು. ಆ್ಯಂಡ್ ಆದಮೇಲೆ ನೆಕ್ಸ್ಟ್ ನೋಡೋಣ. ಮ್ಯಾರಿಗೋಲ್ಡ್. ಸೊ ಗೈಸ್ ನಮ್ಮ ಫ್ಯಾಮಿಲಿ ಮನೆಯಲ್ಲಿ ಡಾಗ್ ಇದೆ. ಸೊ ಅದಕ್ಕೆ ಬಿಸ್ಕೆಟ್ ಹಾಕ್ಬಿಟ್ಟು, ಅಂದರೆ ಬೇರೆಯವ್ರು ಹಾಕ್ತಾರಂತೆ ಬಟ್ ನಾವು ಸ್ವಲ್ಪ ಹಾಕ್ತಾ ಇದ್ದೀವಿ. ಸೊ ಬಿಸ್ಕೆಟ್ ಹಾಕ್ಬಿಟ್ಟು ಆಮೇಲೆ ನಾವು ಬೌದ್ಧ ಹೋಗ್ತಾ ಇದ್ದೀವಿ. ಬೌದ್ಧ ಅಂದರೆ ನಿಮ್ಗೆ ಹೆಂಗೆ ಟೆಂಪಲ್ ಇರುತ್ತಲ್ಲ, ಹಿಂದೂಲ್ಲಿ ಹೇಗೆ ಟೆಂಪಲ್ ಇರುತ್ತೆ ಹಾಗೆ, ಮತ್ತು ನೇಪಾಳಲ್ಲಿ ಬೌದ್ಧ ಅಂತ ಟೆಂಪಲ್ ಇರುತ್ತೆ. ಸೊ ಅಲ್ಲಿ ಪೂಜೆ ನಡೀತೆ. ಆ್ಯಂಡ್ ಲೆಟ್ಸ್ ಗೋ. ಮತ್ತು ಫ್ಯಾಮ್ಲಿನ ಮೀಟ್ ಮಾಡಿ ಹೋಗ್ತಾ ಇದ್ದೀವಿ. ಆ್ಯಂಡ್ ನೇಪಾಳಿಗೆ ಕ್ಯಾಪ್ ಹಾಕೊಂಡು ನಾನು ವ್ಲಾಗ್ನ ಆರಂಭ ಮಾಡ್ತಾಯಿದ್ದೀನಿ. ಡೇ 2 ಇನ್ ನೇಪಾಲ್. ಡೇ 1 ವ್ಲಾಗ್ ಮಾಡಿದ್ದೀನಿ. ಇನ್ನೂ ಬೇರೆ ಬೇರೆ ಥರ ವ್ಲಾಗ್ ಮಾಡಬೇಕಂತ ಇದೆ. ಲೆಟ್ಸ್ ಡೂ ಇಟ್. ಬಟ್ ನಮ್ಮ ಡಾಗ್ ಇಲ್ಲಿದೆ. ಸೊ ಬನ್ನಿ ಹಾಕ್ಬೇಡ ಏನಾದರೂ. ಸೊ ನಮ್ಮ ಡಾಗ್ನ ಕೂಡಾಕಬೇಕಿತ್ತು. ಸೊ ಬಿಸ್ಕೆಟ್ ಹಾಕಬೇಕಂತ ಒಳಗೆ ಹೋದೆ, ಬಟ್ ಡಾಗ್ ಎಸ್ಕೇಪ್ ಆಗಿದೆ. ಈಗ ಹುಡುಕ್ತಾ ಇದ್ದೀನಿ. ಸೊ ಈಗ ಬರುತ್ತೆ ಡಾಗು. ಸೊ ಡಾಗ್ನ ಒಳಗೆ ಕ್ಯಾಪ್ಚರ್ ಮಾಡಿ ನಾವು ಹೋಗಬೇಕು. ಗೇಟ್ ಕ್ಲೋಸ್ ಮಾಡಿ ಹೋಗ್ಬೇಕು ಗೈಸ್. ಆ್ಯಂಡ್ ನೇಪಾಳ ಇದರಿಂದ ಹೇಗೆ ಕಾಣ್ತಿದೆ ಅಂತ ನೀವು ನೋಡ್ಬೋದು. ಚೆಕ್ ಇಟ್ ಆಫ್. ಇಲ್ಲೇ ಒಂದು ಗುಡ್ಡ ಇದೆ, ಇಲ್ಲಿ ತುಂಬ ಮೌಂಟೇನ್ಸ್ ಇದೆ. ಬಟ್ ರೈಟ್ ನಾವು ಸ್ನೋ ಆಗಿಲ್ಲ, ಬಟ್ ಸ್ನೋ ಆದಾಗ ಕ್ರೇಜ್ ಆಗಿರುತ್ತೆ. ಸೊ ಇವತ್ತು ಈಗ ಹಿಂಗಿದೆ ಗೈಸ್, ನೋಡಿ ಹೇಗಿದೆ ಅಂತ. ಸೊ ಇಲ್ಲಿರೋದು ನಮ್ಮ ಮನೆ, ಅಂದರೆ ನಮ್ಮ ಫ್ಯಾಮಿಲಿ ಮನೆಯಲ್ಲಿ ಸ್ಟೇ ಮಾಡ್ತಾಯಿದ್ವಿ. ಫ್ಯಾಮಿಲಿ ಇಲ್ಲ ಅಂದರೆ ಹೋಗಿದ್ದಾರೆ ಬೇರೆ ಕಡೆ. ಸೊ ಅವ್ರ ಕೆಲಸಕ್ಕೆ ಜಾಸ್ತಿ ಇಂಪಾರ್ಟೆನ್ಸ್ ಕೆಲಸಕ್ಕೆ ಕೊಡ್ತಾರೆ ಗೈಸ್. ಆದಮೇಲೆ ಬೇರೆ ಇದೆಲ್ಲ. ಸೊ ಬ್ಯುಸಿ ಇದ್ದಾರೆ ವರ್ಕಲ್ಲಿ. ಸೊ ಇವಾಗ ಡಾಗಿ ಹುಡುಕ್ತಾ ಇದ್ದೀನಿ. ಡಾಗಿಗೆ ಬಿಸ್ಕೆಟ್ ಹಾಕ್ಬಿಟ್ಟು ಕ್ಯಾಪ್ಚರ್ ಮಾಡಿಕೊಂಡು ಆಮೇಲೆ ಹೋಗ್ಬೇಕು. ಲೆಟ್ಸ್ ಗೋ. ಸೊ
ಸೊ ಗೈಸ್ ತುಂಬ ಕಷ್ಟ ಮಾಡಿ ಬಕ್ರ ಮಾಡಿದೆ, ಅಂದರೆ ಡಾಗಿನ ಒಳಗೆ ಕಳಿಸಿ ಲಾಕ್ ಮಾಡಿದ್ದೀನಿ. ಸೊ ಈಗ ತುಂಬ ಹೊತ್ತು ಎರಡು ಡಾಗು ಆಲ್ಮೋಸ್ಟ್ 1 hour 2 hour 3 hour ಅಲ್ಲೇ ಇರುತ್ತೆ ಗೈಸು. ಲಾಕ್ ಮಾಡಿದ್ದೀವಿ, ಹೋಗ್ತಾ ಇದ್ದೀವಿ, ಲೆಟ್ಸ್ ಗೋ.